ಒಂದು ಸುಂದರ ಹಳ್ಳಿಯಲ್ಲಿ ಅರವಿಂದ್ ಎಂಬ ಒಬ್ಬ ಹುಡುಗ ವಾಸಿಸುತ್ತಿದ್ದ. ಅವನು ಚಿಕ್ಕಂದಿನಿಂದಲೇ ತನ್ನ ದೇಶವನ್ನು ತುಂಬಾ ಪ್ರೀತಿಸುತ್ತಿದ್ದ. ಅರವಿಂದ್ನ ತಂದೆ ಒಬ್ಬ ಸರಳ ರೈತ. ಅರವಿಂದ್ ಯಾವಾಗಲೂ ತನ್ನ ತಂದೆಗೆ ಸಹಾಯ ಮಾಡುತ್ತಿದ್ದ ಮತ್ತು ಶ್ರಮದ ಮಹತ್ವವನ್ನು ಕಲಿತಿದ್ದ. ಒಂದು ದಿನ ಶಾಲೆಯಲ್ಲಿ ಶಿಕ್ಷಕರು ದೇಶಭಕ್ತಿ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಕಥೆ ಹೇಳಿದರು. ಅರವಿಂದ್ ಆ ಕಥೆಗಳನ್ನು ತುಂಬಾ ಆಸಕ್ತಿಯಿಂದ ಕೇಳುತ್ತಿದ್ದ. ಒಂದು ಸಂಜೆ ಅರವಿಂದ್ ಟಿವಿಯಲ್ಲಿ ಭಾರತೀಯ ಸೇನೆಯ ಬಗ್ಗೆ ಕಾರ್ಯಕ್ರಮ ನೋಡಿದ. ದೇಶದ ಗಡಿಯಲ್ಲಿ ಸೈನಿಕರು ದೇಶವನ್ನು ಹೇಗೆ ಕಾಪಾಡುತ್ತಾರೆ ಎಂಬುದನ್ನು ನೋಡಿ ಅವನ ಮನಸ್ಸು ಪ್ರೇರಿತವಾಯಿತು. ಅರವಿಂದ್ ಮನಸ್ಸಿನಲ್ಲಿ ಒಂದು ದೊಡ್ಡ ಕನಸು ಹುಟ್ಟಿತು. ನಾನು ದೊಡ್ಡವನಾದ ಮೇಲೆ ಸೈನಿಕನಾಗಬೇಕು ಎಂದು ಅವನು ನಿರ್ಧರಿಸಿದ. ಅರವಿಂದ್ ತನ್ನ ಕನಸಿಗಾಗಿ ತುಂಬಾ ಕಷ್ಟಪಟ್ಟ. ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ವ್ಯಾಯಾಮ ಮಾಡುತ್ತಿದ್ದ ಮತ್ತು ಓದಿನಲ್ಲಿ ಕೂಡ ಗಮನ ಕೊಡುತ್ತಿದ್ದ. ಕೆಲವು ವರ್ಷಗಳ ಪರಿಶ್ರಮದ ನಂತರ ಅರವಿಂದ್ ಸೇನೆಗೆ ಆಯ್ಕೆಯಾದ. ಆ ದಿನ ಅವನ ತಂದೆ ತಾಯಿ ತುಂಬಾ ಹೆಮ್ಮೆಪಟ್ಟರು. ಅರವಿಂದ್ ಕಠಿಣ ತರಬೇತಿಯನ್ನು ಪಡೆದು ಒಬ್ಬ ಧೈರ್ಯಶಾಲಿ ಸೈನಿಕನಾದ. ಅವನ ಕರ್ತವ್ಯ ಈಗ ದೇಶದ ಗಡಿಯನ್ನು ಕಾಪಾಡುವುದು. ಯಾವುದೇ ಕಷ್ಟ ಬಂದರೂ ಅವನು ಧೈರ್ಯದಿಂದ ಕೆಲಸ ಮಾಡುತ್ತಿದ್ದ. ಒಂದು ದಿನ ಗಡಿಯಲ್ಲಿ ಶತ್ರುಗಳ ದಾಳಿ ನಡೆಯಿತು. ಅರವಿಂದ್ ಮತ್ತು ಅವನ ತಂಡ ಧೈರ್ಯದಿಂದ ಹೋರಾಡಿದರು. ಅರವಿಂದ್ನ ಧೈರ್ಯದಿಂದ ಶತ್ರುಗಳನ್ನು ಸೋಲಿಸಲಾಯಿತು ಮತ್ತು ದೇಶದ ಗಡಿ ಸುರಕ್ಷಿತವಾಯಿತು. ಅರವಿಂದ್ನ ಧೈರ್ಯವನ್ನು ನೋಡಿ ಎಲ್ಲರೂ ಹೆಮ್ಮೆಪಟ್ಟರು. ಅವನು ನಿಜವಾದ ದೇಶಭಕ್ತನಾದ. ನಮ್ಮ ದೇಶವನ್ನು ಪ್ರೀತಿಸುವುದು ಮತ್ತು ದೇಶಕ್ಕಾಗಿ ಏನಾದರೂ ಮಾಡುವುದು ಪ್ರತಿಯೊಬ್ಬರ ಕರ್ತವ್ಯ.